ಕೋಲಾರದಲ್ಲಿ ಅಮಿತ್ ಶಾ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ಗೆ ಮುಂದಾಗಿದೆ. ಪ್ರಗತಿಪರ ಸಂಘಟನೆಗಳಿಂದ ಕೋಲಾರ ಬಂದ್ಗೆ ಕರೆ ನೀಡಲಾಗಿದ್ದು, ಕೋಲಾರ ಟೋಲ್ ಗೇಟ್ನಲ್ಲಿ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ಗಳು ಸಂಚಾರವಿಲ್ಲದೆ ಸಾರ್ವಜನಿಕರು ಕೂಡ ಪರದಾಡ್ತಿದ್ದಾರೆ. ಬಸ್ ನಿಲ್ದಾಣದ ಡಿಪೋಗೆ ವಾಪಸ್ ಆಗ್ತಾ ಇದೆಯಂತೆ ಬಸ್ಗಳು. ಕೆಎಸ್ಆರ್ಟಿಸಿ ಡಿಪೋ ಮುಂದೆ ಪ್ರತಿಭಟನೆ ಆಗ್ತಾ ಇದೆ ಸಂಘಟನೆಗಳಿಂದ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಅವರು ಅವಹೇಳನಕಾರಿ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಹೋರಾಟಗಳಾಗಿದೆ, ಬಂದ್ಗಳಾಗಿದೆ. ಈಗ ಕೋಲಾರದ ಸರದಿ ಹೇಗಂದ್ರೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕು, ಅಲ್ಲಿ ತನಕ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋ ಮಟ್ಟಿಗೆ ಸಂಘಟನೆಗಳ ಆಕ್ರೋಶ. ಕೋಲಾರ ಬಂದ್ ಆಗಿದೆ, ಬೆಳ್ಳಂಬೆಳಗ್ಗೆ ಹೋರಾಟಗಾರರು ರಸ್ತೆಗಿಳಿದಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಈಗ ಬಸ್ಗಳ ಸಂಚಾರ ಇಲ್ವಂತೆ, ಹಾಗಾಗಿ ಪ್ರಯಾಣಿಕರು ಕೂಡ ಪರದಾಡ್ತಿದ್ದಾರೆ. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ದಲಿತ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಅಂಬೇಡ್ಕರ್ ಅವರನ್ನು ಅಪಹಾಸ್ಯ ಮಾಡಿದ ಅಮಿತ್ ಶಾರನ್ನು ದೇಶದಿಂದ ಕಳಿಪಾರು ಮಾಡಲೇಬೇಕು. 5 ಗಂಟೆ 6 ಗಂಟೆ ಮೇಲೆ ಹೆಚ್ಚು ಓಡಾಟ ಸ್ಟಾರ್ಟ್ ಆದರೆ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ. 9 ಗಂಟೆ 10 ಗಂಟೆ ಮೇಲೆ ಬಸ್ಸುಗಳು ನಿಲ್ಲಿಸಿಬಿಟ್ರೆ, ಹಾಗಾಗಿ ಬೆಳಗ್ಗೆನೇ ಬಸ್ಸುಗಳು ನಿಲ್ಲಿಸಿದ್ರೆ ಯಾರು ಓಡಾಡದಿರೋ ಇರಲಿ, ಬಂದು ಶಾಂತಿಯುತವಾಗಿ ನಡಿಬೇಕಂತಕ್ಕಂಥ ಉದ್ದೇಶದಿಂದ ಬಂದು ಎಲ್ಲ ಕಡೆನೂ ಬಂದ್ ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವರ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಬಂದ್ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ಸಾರ್ವಜನಿಕರೆಲ್ಲರಲ್ಲೂ ಮನವಿ ಮಾಡ್ತೀನಿ, ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಫಲಾನುಭವಿಗಳು. ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಬೇಡ್ಕೊತೀವಿ. 5 ಗಂಟೆ 6 ಗಂಟೆ ಮೇಲೆ ಹೆಚ್ಚು ಓಡಾಟ ಸ್ಟಾರ್ಟ್ ಆದರೆ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ. 9 ಗಂಟೆ 10 ಗಂಟೆ ಮೇಲೆ ಬಸ್ಸುಗಳು ನಿಲ್ಲಿಸಿಬಿಟ್ರೆ, ಹಾಗಾಗಿ ಬೆಳಗ್ಗೆನೇ ಬಸ್ಸುಗಳು ನಿಲ್ಲಿಸಿದ್ರೆ ಯಾರು ಓಡಾಡದಿರೋ ಇರಲಿ, ಬಂದು ಶಾಂತಿಯುತವಾಗಿ ನಡಿಬೇಕಂತಕ್ಕಂಥ ಉದ್ದೇಶದಿಂದ ಬಂದು ಎಲ್ಲ ಕಡೆನೂ ಬಂದ್ ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವರ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಬಂದ್ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ಸಾರ್ವಜನಿಕರೆಲ್ಲರಲ್ಲೂ ಮನವಿ ಮಾಡ್ತೀನಿ, ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಫಲಾನುಭವಿಗಳು. ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ನಿಮ್ಮೆಲ್ಲರೂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಸದ್ಯ ಕೋಲಾರದಲ್ಲಿ ಪರಿಸ್ಥಿತಿ ಹೇಗಿದೆ, ಹೇಗೆ ಹೋರಾಟ ಆಗ್ತಾ ಇದೆ, ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆಯಾ, ಹೇಗೆ? ಖಂಡಿತ ಶ್ರುತಿ, ಏನು ಇವತ್ತು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ಕೋಲಾರದ ಪ್ರಗತಿಪರ ಸಂಘಟನೆಗಳು ಕರೆ ನೀಡಿರುವಂತಹ ಕೋಲಾರ ನಗರ ಬಂದು ಸಾಕಷ್ಟು ಯಶಸ್ವಿಯಾಗಿರುವಂತದ್ದು. ಏನು ಬೆಳಗ್ಗೆ ಇವತ್ತು ಪ್ರತಿಭಟನಾಕಾರರು ರಸ್ತೆಗಿಳಿದು ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಏನು ಅಮಿತ್ ಶಾ ಅವರು ಏನು ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಕೂಡಲೇ ಅವರು ರಾಜೀನಾಮೆ ಕೊಡಬೇಕೆಂಬ ಒತ್ತಾಯವನ್ನು ಇಟ್ಕೊಂಡು ಇವತ್ತು ಏನು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಮೂಲಕ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಇದರಿಂದ ಬಸ್ಸುಗಳ ಸಂಚಾರವೂ ಸಹ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಈಗಾಗಲೇ ಪ್ರತಿಭಟನಾಕಾರರು ಏನು ಕೋಲಾರದ ಕೆಎಸ್ಆರ್ಟಿಸಿ ಡಿಪೋ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಬಸ್ಸುಗಳು ಸಹ ಇವತ್ತು ರಸ್ತೆಗಿಳಿತಾ ಇಲ್ಲ. ಈ ನೆಲೆಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಅಂದ್ರೆ ಏನು ಬಂದಿನ ನೆಲೆಯಲ್ಲಿ ಗೊತ್ತಿದ್ದರೂ ಸಹ ಇವು ಸಾರ್ವಜನಿಕರು ಬಸ್ ನಿಲ್ದಾಣಕ್ಕೆ ಬಂದಿರೋ ಕಾರಣ ಬಸ್ಸುಗಳಿಲ್ಲದೆ ಇವತ್ತು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನ ಈಗಾಗಲೇ ಅನೇಕ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಬಂದಿಗೆ ಏನು ಬೆಂಬಲ ನೀಡಿರುವುದರಿಂದ ಇವತ್ತು ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಈಗಾಗಲೇ ರಸ್ತೆಗೆ ಯಾವುದೇ ರೀತಿಯ ಬಸ್ಸುಗಳು ಸಹ ಇಳಿದಿಲ್ಲ, ವಾಹನಗಳು ಸಹ ಯಾವುದೇ ರೀತಿಯ ಏನು ಸಂಚಾರದಲ್ಲಿ ಇಳಿದಿಲ್ಲ. ಈ ನಿಟ್ಟಿನಲ್ಲಿ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗುವ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ಅನೇಕ ಮಂದಿ ಇವತ್ತು ಏನು ಡಿಪೋ ಮುಂದೆ ಆಗ್ಬೋದು, ಬಸ್ ನಿಲ್ದಾಣದ ಮುಂದೆ ಆಗ್ಬೋದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೆಲ ಖಾಸಗಿ ಶಾಲೆಗಳು ಸಹ ಬಂದಿನಲ್ಲಿಯಲ್ಲಿ ಏನು ರಜೆಯನ್ನು ಘೋಷಣೆ ಮಾಡಿದ್ದೆ. ಕೂಡಲೇ ಏನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಏನು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅಲ್ಲಿಯವರೆಗೂ ನಾವು ಕೋಲಾರದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಕೆಲ ದಲಿತ ಪ್ರಗತಿಪರ ಸಂಘಟನೆಗಳು ಏನು ಬಂದ್ಗೆ ಕರೆ ನೀಡಿರುವಂತದ್ದು. ಈಗಾಗಲೇ ರಸ್ತೆಗಿಳಿದಿರುವಂತಹ ಪ್ರತಿಭಟನಾಕಾರರು ಸಂಜೆಯವರೆಗೂ ಪ್ರತಿಭಟನೆಯನ್ನು ಮಾಡುವುದಾಗಿ ತಿಳಿಸಿರುವಂತದ್ದು. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಂಚನೆ ಮಾಡಿದ್ದಾಳೆ ಈ ಐನಾಯತಿ ಐಶ್ವರ್ಯ. 7-8 ವರ್ಷದ ಹಿಂದೆಯೇ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಐಶ್ವರ್ಯ ಗೌಡಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಬೇಕು ಅಂತ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ಪ್ರಕರಣ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿತ್ತು, ವಂಚನೆ ಕೇಸ್. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದಿದೆ ಈ ದಂಪತಿ, ಅಂದ್ರೆ ಐಶ್ವರ್ಯ ಗೌಡ ಜೊತೆಗೆ ಅವರ ಪತಿ ಹರೀಶ್. ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. ಅದಾದ ಬಳಿಕ ಮಂಡ್ಯದಲ್ಲೂ ಕೂಡ ಮತ್ತೊಂದು ವಂಚನೆ ಪ್ರಕರಣ ದಾಖಲಾಗಿದೆ, ಅದು ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ವಿಚಾರಣೆಗೆ
ಕರಿಬೇಕು ಅನ್ನೋ ಕಾರಣಕ್ಕೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆಕೆಯ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ, ಆಕೆಯ ತಮ್ಮ ಹಳ್ಳಿ ಮಂಜುನಾಥ್ ಮತ್ತು ಆಕೆಯ ಗಂಡ ಹರೀಶ್ 3 ಜನ ಸೇರಿಕೊಂಡು 2016ರಿಂದ 19 ಅವಧಿಯಲ್ಲಿ ಇವ್ರ ಕಡೆಯಿಂದ 40 ಲಕ್ಷ ಅರ್ಪಿತಾ ಅವ್ರ ಕಡೆಯಿಂದ ಮತ್ತು 15 ಲಕ್ಷ ಪೂರ್ಣಿಮಾ ಅವ್ರ ಕಡೆಯಿಂದ ಮತ್ತು ಅದ್ರ ಜೊತೆಗೆ 100 ಗ್ರಾಮ್ ಬಂಗಾರ ಆಭರಣ ಇಷ್ಟೆಲ್ಲ ಸೇರಿ ಒಟ್ಟು 55 ಲಕ್ಷ ದುಡ್ಡು ಮತ್ತು 100 ಗ್ರಾಮ್ ಬಂಗಾರ ಇಷ್ಟನ್ನು ಮೋಸದಿಂದ ಅವ್ರ ಕಡೆಯಿಂದ ತೆಗೆದುಕೊಂಡು ನಂತರದ ದಿನಗಳಲ್ಲಿ ದುಡ್ಡನ್ನು ವಾಪಸ್ ಕೊಡದೆ ಮತ್ತು ಲಾಭವನ್ನು ಕೊಡದೆ ಮೋಸ ಮಾಡಿ ಕೇಳಿದಾಗಲೆಲ್ಲ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬರ್ತದೆ ಅಂತೇಳಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ದುಡ್ಡನ್ನು ವಾಪಸ್ ಕೊಡದೇ ಇದ್ದರಿಂದ ಇತ್ತೀಚೆಗೆ ಬಂದು ಇದೇ ರೀತಿಯ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿದ್ದರಿಂದ ಮಾಧ್ಯಮದಲ್ಲಿ ನೋಡಿ ಅವರು ಈಗ ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವಾಗ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದೆ? ಏನಾಗ್ತಾ ಇದೆ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ? ಶ್ರುತಿ, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಏನು ಒಂದೊಂದಾಗಿ ದಾಖಲಾಗ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ 2, ಮಂಡ್ಯದಲ್ಲಿ 1 ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೆ ಒಂದಿಬ್ರು ಸ್ಟೇಷನ್ಗೆ ಬಂದು ವಿಚಾರಿಸ್ಕೊಂಡು ಹೋಗಿರುವಂತ ಅಂದ್ರೆ ಒಂದು ನಿದರ್ಶನ ಕೂಡ ನಡೆದಿರುವಂತದ್ದು. ಮಂಡ್ಯದ ಪಶ್ಚಿಮ ಠಾಣೆಗೆ ಒಬ್ರು ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಅದೇ ರೀತಿ ಕಿರಿಗಾಲು ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಒಂದಷ್ಟು ಸಾಕ್ಷಿಗಳನ್ನ ತರೋದಕ್ಕೆ ಪೊಲೀಸ್ನವರು ಹೇಳಿದ್ರು. ಹಾಗಾಗಿ ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಅಥವಾ ಇನ್ನೊಂದ್ 2-3 ದಿವಸದಲ್ಲಿ ಕಂಪ್ಲೇಂಟ್ ದಾಖಲಾಗುವಂತ ಸಾಧ್ಯತೆ ಇದೆ. ಮತ್ತೊಂದೆಡೆ ಮಂಡ್ಯ SP ಅಂದ್ರೆ ಏನು ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾರಾದ್ರೂ ಈ ರೀತಿ ವಂಚನೆಗೊಳಗಾಗಿದ್ರೆ ಸಾಕ್ಷಿ ಸಹಿತ ಒಂದು ಕಂಪ್ಲೇಂಟ್ ಅನ್ನ ಕೊಡಿ, ನಾವು ತನಿಖೆ ಮಾಡಿ ನಾವು ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ವಂಚಕಿ ವಿರುದ್ಧ ಈಗಾಗಲೇ ಮಂಡ್ಯದ ಪೂರ್ವ ಠಾಣೆಯಲ್ಲಿ 55 ಲಕ್ಷ ನಗದು ಹಾಗೂ 100 ಗ್ರಾಮ್ ಚಿನ್ನ ವಂಚನೆ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಕರೆಯುವಂತ ಒಂದು ನೋಟಿಸ್ ಕೊಟ್ಟು ಈ ವಿಚಾರಣೆಗೆ ಕರೆಯುವಂತ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.